ಬಿಜೆಪಿ ಪ್ರತಿಭಟನೆಯ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವರನ್ನ ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ರಾಜ್ಯಸಭೆ ಅಡ್ಡ ಮತದಾನದ ಬಗ್ಗೆ ಇವರಿಗೆ ಕೇಳೋಕ ಆಗಿಲ್ಲ. ಬಿಜೆಪಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೆನೆಯೂ ಕೂಡ ಪ್ರತಿಭಟನೆ, ಧರಣಿ ಎಲ್ಲವನ್ನ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಡ್ಡ ಮತದಾನ ಕೇಳೋಕೆ ಆಗದೆ ಈ ರೀತಿಯಾಗಿ ಖ್ಯಾತಿಯನ್ನ ತೆಗಿತಾ ಇದ್ದಾರೆ. ಸುಳ್ಳೆ ಬಿಜೆಪಿಯವರ ಮನೆ ದೇವರು ಅಂತ ಸಿಎಂ ಕಿಡಿಕಾರಿದ್ದಾರೆ. ಎಲ್ಲದಕ್ಕೂ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ನಾವು ರಾಮ ಭಕ್ತರಲ್ಲವೇ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಮ ಊರಿನಲ್ಲೂ 2 ರಾಮ ಮಂದಿರ ಇವೆ, ನನ್ನ ಹೆಸರಿನಲ್ಲೂ ರಾಮನಿದ್ದಾನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ದೇಶ ಒಡೆಯುವವರು ಇವರು ಅಂತ ಸಿಎಂ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯವರು ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು. ಒಬ್ಬ ಘೋಷಣೆ ಕೂಗ್ತಾನೆ, ಇನ್ನೊಬ್ಬ ಬಾಯಿ ಮುಚ್ತಾನೆ. ಇವರು ನಮ್ಮ ಬಗ್ಗೆ ಮಾತನಾಡ್ತಾರೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗಾಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿರುವಂತದ್ದು. ಬಿಜೆಪಿಯವರು ಈ ರೀತಿಯಾಗಿ ಮಾಡ್ತಿದ್ದಾರೆ. ಇವರೊಬ್ಬರೇ ರಾಮನ ಪೂಜೆ ಮಾಡುವ ರೀತಿಯಲ್ಲಿ ಆಡ್ತಾರೆ. ನನ್ನ ಹೆಸರಿನಲ್ಲೂ ರಾಮ ಇದೆ, ನಮ್ಮ ಊರಿನಲ್ಲೂ 2 ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ. ಇವರನ್ನ ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಮಾತೆತ್ತಿದ್ರೆ ಜೈ ಶ್ರೀರಾಮನ, ನಾವೇ ಶ್ರೀರಾಮನ ಭಕ್ತರಲ್ವೋ? ಜೈ ಶ್ರೀಮಲ್ಲ, ಜೈ ಸೀತಾರಾಮ್, ಜೈ ಸೀತಾರಾಮ್, ಶ್ರೀರಾಮ್ ಶ್ರೀರಾಮ್. ನಾವು ಶ್ರೀರಾಮ್, ನಮ್ಮ ಊರಿನಲ್ಲಿ 2 ರಾಮ ಮಂದಿರ ಕಳಿಸಿದ್ದೀನಿ ನಾನು. 2 ರಾಮ ಮಂದಿರ. ನಾನು ಶ್ರೀರಾಮರ ಭಕ್ತ ಅಲ್ವಾ? ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ. ಗಂಡ ಹೆಂಡತಿರನ್ನೇ ಬೇರೆ ಮಾಡ್ಬಿಡೋದು, ಇವರು ಅಣ್ಣ ತಮ್ಮದಿರನ್ನೇ ಬೇರೆ ಮಾಡ್ಬಿಡೋದು. ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ. ಈಗ ಶ್ರೀರಾಮ್ ಶ್ರೀರಾಮ್, ನಾವು ಜೈ ಸೀತಾರಾಮ್. ನಾವೇನೋ ವಿರುದ್ಧವಾಗಿದ್ದೀವಿ. ಇವರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ. ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು. ಪಾಕಿಸ್ತಾನ ಧ್ವಜ ಆರಿಸಿದವ್ರು ನೀವು ನೋಡಿ. ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡ್ಬೇಕು, ಚಳುವಳಿನ ನೋಡ್ಬೇಕು, ನೀವು ನೋಡ್ಬೇಕು. ನೋಡಿದ್ರೆ ನೋಡಿರ್ಬೇಕು ಅಂತ ಅನ್ಸುತ್ತೆ. ನಾನು ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ, ಅವ್ನು ಬಾಯಿ ಮುಚ್ಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ. ಇವ್ರಿಗೆ ಏನ್ರಿ ಇದು ನಾಟಕನ? ಏನೋ ಇದು. ಮಂಡ್ಯದಲ್ಲಿ ಪ್ರತಿಭಟನೆ, ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದು, ಇನ್ನೊಬ್ಬ ಮೇಲ್ಗಡೆ ನಿಂತ್ಕೊಂಡು ಅವನು ನಿಂತ್ಕೊಂಡಿರೋನು ಬಾಯಿ ಮುಚ್ಕೊಳ್ಳೋದು. ನಾವು ರಾಷ್ಟ್ರಭಕ್ತರು, ದೇಶಭಕ್ತರು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು, ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು, ಎಲ್ಲ ಧರ್ಮದ ಜನರನ್ನ, ಎಲ್ಲ ಜಾತಿ ಜನರನ್ನ ಪ್ರೀತಿಸ್ತಕ್ಕಂಥ